ದೇಶದ ಜನತೆ ಕರ್ನಾಟಕ ರಾಜ್ಯವನ್ನು ತುಂಬ ಕಪ್ಪು ಚುಕ್ಕೆಯನ್ನು ನೋಡುವಂಥ ದಿವಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾನ್ಯ ಸಚಿವರಂದ್ರು ಪ್ರತಿಯೊಬ್ಬರಿಗೂ ಕೂಡ 10 ಲಕ್ಷ ನಾವು ಕೊಟ್ಟಿದ್ದೀವಿ ಅಂತ. ಹೋದ ಜೀವನ ವಾಪಸ್ ತರಲಿಕ್ಕೆ ಆಗುದಿಲ್ಲ. ಅಲ್ಲಲ್ಲ ನಮ್ಮ ಹೌದು, ಬೆಳಿಗ್ಗೆ ಚರ್ಚೆ ಆಗಬೇಕಾದ್ರೆ ಅನ್ನೋದು ವಾಪಸ್ ತರಲಿಕ್ಕೆ ಆಗುದಿಲ್ಲ. ಈಗ ಇನ್ನೊಬ್ರು ಸದಸ್ಯರಂದ್ರು ಏನು ಬೇಟೆ ಆಡ್ಲಿಕ್ಕೆ ಹೋದಾಗ ಅವರನ್ನು ಇದು ಮಾಡಿದ್ದಾರೆ ಕಾನೂನು ಅಂತ. 100ಕ್ಕೆ 100 ಬೇಟೆ ಆಡ್ಲಿಕ್ಕೆ ಹೋಗಿದ್ದಿದ್ರೆ ಅವರನ್ನ ಸೊಂಟದ ಕೆಳಗಡೆ ಗುಂಡು ಹಾರಿಸಬೇಕಿತ್ತು, ಅಥವಾ ಅವರನ್ನು ಅರೆಸ್ಟ್ ಮಾಡಿ ತಗೊಂಡ್ಬಂದು ಅವರಿಗೆ ಶಿಕ್ಷೆ ಕೊಡೋದನ್ನು ಮಾಡಬೇಕಿತ್ತು. ನಾವು 3 ಜನ ಸತ್ತವರ ಮನೆಯವರ ಪರಿಸ್ಥಿತಿ ಏನು? ಅವರ ಕುಟುಂಬ ಇನ್ನು ಯಾವ ರೀತಿ ಜೀವನ ತೆಗೆಯುವಂಥದ್ದು? 10 ಲಕ್ಷ ಕೊಟ್ಟ ತಕ್ಷಣ ಅವರ ಜೀವ ವಾಪಸ್ ಬರುವುದಿಲ್ಲ. ಅದಕ್ಕೆ ಸರ್ಕಾರ ತಕ್ಷಣಕ್ಕೆ ಅವರ ಮನೆಯವರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಬೇಕಂತ ವಿನಂತಿ ಮಾಡ್ತೇನೆ. ಆಮೇಲೆ ಮಾಂಸ, ಈಗಾಗಲೇ ಭೋಜೇಗೌಡ ಸಾಹೇಬ್ ಹೇಳಿದಂತೆ ಮಾಂಸವನ್ನು ತಂದು ಇಟ್ಟಿದ್ದಾರೆ ಅಂತ ಹೇಳಿ ಗೋಚರ ಆಗ್ತದೆ. ಏನಾದರೂ ಅವರು ಹೊಡೆದಿದ್ರೆ ನಮ್ಮ ಅರಣ್ಯ ಇಲಾಖೆ, ನಮ್ಮ ಸಿಬ್ಬಂದಿ ವರ್ಗ ಅಷ್ಟು ಕಂಗಾಲಾಗಿ ಹೋಯ್ತಾ, ನಮ್ಮ ಗೃಹ ಇಲಾಖೆ ಅಷ್ಟು ಕಂಗಾಲಾಗಿ ಹೋಯ್ತಾ. ಅದರ ನಂತರ ಈ ಘಟನೆ ಆದ ನಂತರ ಅವ್ರು ಯಾವ ರೀತಿ ಅಂದರೆ 9 ವಸತಿ ಗೃಹವನ್ನು ಹಾನಿ ಮಾಡಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ. ನಮ್ಮ ಸರ್ಕಾರ ಅಷ್ಟು ಒಂದು ಅಭದ್ರ ಸರ್ಕಾರ ಆಯ್ತಾ? ಅವರನ್ನು ಒಂದು ತಡೆ ಇಡ್ಲಿಕ್ಕೆ ಆಗಲಿಲ್ಲ. ಅಂದ್ರೆ ಈ ರೀತಿಯಾಗಿ ಸರಕಾರಿ ಸ್ವತ್ತನ್ನ ಧ್ವಂಸ ಮಾಡಿದಾಗ ಅವರನ್ನು ನಿಲ್ಲಿಸ್ಲಿಕ್ಕೆ ಆಗದಿದ್ರೆ ನಮ್ಮ ಗೃಹ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲಿ ಹೋಗಿದ್ರು ಅಂತ ಮನಸ್ಸಿಗೆ ಬರ್ತದೆ. ಆ ಕಾರಣಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಾನನ್ನೋದು ಆ ಕುಟುಂಬಕ್ಕೆ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ನೇರವಾಗಿ ನಾವು ಸರಿಯಾಗಿ ಯೋಚನೆ ಮಾಡಿದರೆ, ಮನಸ್ಸಿಂದ ನಾವು ಯೋಚನೆ ಮಾಡಿದರೆ, ನಮ್ಮ ಕುಟುಂಬದವರನ್ನು ನಾವು ಯೋಚನೆ ಮಾಡಿದರೆ ನಮಗೆ ನೇರವಾಗಿ ಗೊತ್ತಾಗ್ತಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಮತ್ತು ಆ ಜನರ ಮಧ್ಯದಲ್ಲಿರ್ತಕ್ಕಂಥ ವೈಷಮ್ಯದಲ್ಲಿ ಅವರನ್ನು ಹತ್ಯೆ ಮಾಡಿದ್ದಾರೆ. ಯಾರು ಹತ್ಯೆ ಮಾಡಿದ್ದಾರೆ ಅವರು ಕ್ರೂರಿಗಳಂತೂ ನಮ್ಮ ಮನಸ್ಸಿಗೆ ಬರ್ತದೆ. ಆ ಕಾರಣಕ್ಕೆ ಈ ರೀತಿಯ ಘಟನೆ ಮರುಕಳಿಸಬಾರದು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವ. ಕೋವಿ ಕೊಡುವಂಥದ್ದು ಪ್ರತಿಯೊಬ್ಬ ರೈತನಿಗೆ ಅವನ ಆತ್ಮರಕ್ಷಣೆ ಜೊತೆಗೆ ಅವನ ಇಡೀ ಬೆಲೆಯನ್ನು ರಕ್ಷಣೆ ಮಾಡಬೇಕಂತ. ನಮ್ಮ ಕಡೆ ಆನೆ ದಾಳಿ, ಹಂದಿ ದಾಳಿ ನಿರಂತರವಾಗಿ ಆಗ್ತಾ ಉಂಟು. ಅರಣ್ಯ ಇಲಾಖೆ ಎಚ್ಚೆತ್ಕೊಳ್ಳಿಲ್ಲ. ETF ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ CCF ಬಂದು ನಿಮ್ಮ ಸಚಿವರ ಹತ್ರ ಬಂದು ಮಾತಾಡಬೇಕಾದ್ರೆ ನೀನೇ ಗಟ್ಟಿದ್ಯಪ್ಪ ನೋಡ್ಕೋ ಅಂತಾರಂತೆ. ಇಲ್ಲ, ಬೆಲೆ ಸರ್ವನಾಶವಾಗಿ ಹೋಗಿದೆ. ನಾನನ್ನೋದು ಈ ಕಾರಣಕ್ಕೆ ಇನ್ನು ಸರ್ಕಾರದಲ್ಲಿ ಆದ್ರೂ ಈ ಕೋವಿಯನ್ನ, ನಮ್ಮಲ್ಲಿ 15,000 ರೈತರ ಹತ್ರ ಕೋವಿ ಉಂಟು ಸರ್. 15,000 ರೈತರ ಕೋವಿಯನ್ನು ರಿನ್ಯೂವಲ್ ಮಾಡಿ ಕೊಡ್ಲೇ ಇಲ್ಲ. ರೈತರು ಕಂಗೆಟ್ಟಿದ್ದಾರೆ. ಒಂದ್ ಕಡೆಯಿಂದ ಹಳದಿ ರೋಗ, ಎಲೆಚುಕ್ಕಿ ರೋಗ, ವರುಣನ ಧಾರಾಕಾರ ಮಳೆ ಬಂದ ಕಾರಣಕ್ಕೋಸ್ಕರ ಆಲ್ರೆಡಿ ಇದು ಹೋಗಿದೆ. ಅದ್ರ ಜೊತೆಗೆ ಆನೆ ದಾಳಿಯಿಂದ ಸಂಪೂರ್ಣವಾಗಿ ಕೃಷಿನಾಶ ಆಗಿದೆ. ನಾನು ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯಾಗಿ ರೈತರ ಪರವಾಗಿ ನಿಲ್ಲಬೇಕು. ಅದರ ಜೊತೆಗೆ ಈ ರೀತಿ ಬಡ ಜನರ ಅವ್ರ ದನವನ್ನು ಇಟ್ಕೊಂಡು ಹೋಗಿ ಅದರಲ್ಲಿ ಒಂದು ಕೊಟ್ಟಿದ್ದಾರೆ. 14ನೇ ತಾರೀಕು ಅವರು ಹೋಗಿದ್ದಾರೆ. ಮಾರನೇ ದಿವಸ 5 ಗಂಟೆ ತನಕ 4 ಕಿಲೋಮೀಟರ್ ಇರುವಂಥದ್ದು ಅರಣ್ಯ ಇಲಾಖೆ ಏನು ಚೆಕ್ ಪೋಸ್ಟ್ ಮತ್ತೆ ಅವರು ಹೋದ ಜಾಗಕ್ಕೆ 4 ಕಿಲೋಮೀಟರ್ ಅಷ್ಟು ಸಮಯ ಬೇಕಾಗ್ತದೆ. ಅಡ್ವಾನ್ಸ್ ಟೆಕ್ನಾಲಜಿ ಬಳಸಿಕೊಂಡು ಡ್ರೋನ್ ಉಪಯೋಗ ಮಾಡಿಕೊಂಡು, ನೈಟ್ ವಿಷನ್ ಇರುವಂಥ ಡ್ರೋನ್ ಉಪಯೋಗ ಮಾಡಿಕೊಂಡು ಅವರನ್ನು ಹುಡುಕುವಂಥ ಕೆಲಸ ಮಾಡಬೇಕು. ಇನ್ನೊಂದು ಕಡೆ ಇದು ಏನು ಗನ್ನಲ್ಲಿ ಹೊಡೆದಾಗ ಅದು ಸ್ಪ್ರೆಡ್ ಆಗಿ ಹೋಗಿದೆ. ನಮ್ಮಲ್ಲಿ ಅತ್ಯಾಧುನಿಕ ಇದಿಲ್ವಾ, ಗನ್ ಇಲ್ವಾ, ಆ ಲೈಸೆನ್ಸ್ ಇಲ್ವಾ, ಅವರಿಗೆ ಟ್ರೈನಿಂಗ್ ಕೊಟ್ಟಿಲ್ವಾ, ಅದನ್ನು ಕೂಡ ಮಾಡುವ ಕೆಲಸವನ್ನ ಅರಣ್ಯ ಸಚಿವರು ಮಾಡಬೇಕಂತ ವಿನಂತಿ ಮಾಡ್ತಾ, ದಯವಿಟ್ಟು ಈ ಕುಟುಂಬಕ್ಕೆ ನ್ಯಾಯ ಕೊಡಿ. ಇದು ಕೇವಲ ಆಡಳಿತ ವರ್ಗ ಮತ್ತು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ತಿಕ್ಕಾಟಲ್ಲ, ಇದು ಇಡೀ ಕರ್ನಾಟಕ ರಾಜ್ಯದ ಜನತೆ. ಇವತ್ತು ತಮಿಳುನಾಡಿನಿಂದ ಅವರು ಮುಖ್ಯಮಂತ್ರಿಗಳು ಇದು ಮಾಡಿದ್ದಾರೆ, ಇದು ಹತ್ಯೆ ಮಾಡಿದಂತ. ನಾವು ಹೇಗೆ ಉತ್ತರ ಕೊಡುವಂಥದ್ದು? ನಾವೆಲ್ಲರೂ ಒಗ್ಗಟ್ಟಾಗಿ ಉತ್ತರ ಕೊಡಬೇಕಾದ್ರೆ ಸರ್ಕಾರ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. ಇಲ್ಲಿ ಯಾರು ಅರಣ್ಯ ಅಧಿಕಾರಿಗಳು ತಪ್ಪು ಮಾಡಿದಾರ ಅವರನ್ನ ಹುಡುಕಿ ಅರಣ್ಯ ಸಚಿವರು ನೀವೇ ಮನಸ್ಸು ಮಾಡಿದ್ರೆ ಸಾಕು. ನೀವು ತುಂಬಾ ಅನುಭವ ಇದ್ದೀರಿ. ನೀವು ಯಾರು ತಪ್ಪು, ನೀವು ನೇರವಾಗಿ ಹೋಗಿ ನೀವು ಅವರನ್ನ ಪ್ರಶ್ನೆ ಮಾಡಿ ಗೊತ್ತಾಗುತ್ತೆ. ಇಲ್ಲ ತಪ್ಪು ಮಾಡಿದ್ದಿದ್ರೆ ನೇರವಾಗಿ ಜೈಲಿಗಟ್ಟುವಂತ ಕೆಲಸ ಮಾಡಬೇಕಂತ ನಾನು ಸಭಾಪತಿಯವರ ಮುಖಾಂತರ ವಿನಂತಿ ಮಾಡ್ತೇನೆ. ನಮಸ್ತೆ.